ಅದ್ಯಾಕೋ ಏನೋ ಗೊತ್ತಿಲ್ಲ, ಗುಲ್ಬರ್ಗಾ ಯೂನಿವರ್ಸಿಟಿಯ ನಸೀಬೆ ಸರಿಯಾಗಿಲ್ಲ ಅಂತ ಅನ್ಸುತ್ತೆ. ಸದಾ ಒಂದಿಲ್ಲೊಂದು ವಿವಾದಗಳಿಂದಲೇ ಸುದ್ದಿ ಆಗ್ತಾನೆ ಇರುತ್ತೆ ಈ ವಿವಿ. ಆರ್ಥಿಕ ಹಿಂಜರಿತದಿಂದ ನಲುಗ್ ಹೋಗ್ತಾ ಇದೆಯಂತೆ. ಇದರಿಂದ ನಿವೃತ್ತ ನೌಕರರಿಗೆ ಪಿಂಚಣಿ ನೀಡೋದಕ್ಕೂ ಕೂಡ ದುಡ್ಡು ಇಲ್ವಂತೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಪೆನ್ಷನ್ ಹಣಕ್ಕಾಗಿ ವಿಶ್ವವಿದ್ಯಾಲಯದ ಕುಲಪತಿಗಳ ಕಚೇರಿಯ ಎದುರು ಪ್ರತಿಭಟನೆಗೆ ಕುಳಿತಿರುವ ನಿವೃತ್ತ ನೌಕರರು, ಹಣಕಾಸಿನ ತೊಂದರೆಯಿಂದ ಪರದಾಡುತ್ತಿರೋ ವಿಶ್ವವಿದ್ಯಾಲಯದ ಅಧಿಕಾರಿಗಳು. ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಕಲಬುರಗಿಯ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಆವರಣದಲ್ಲೇ. ಅಂದಹಾಗೆ ಇಲ್ಲಿ ಪ್ರತಿಭಟನೆ ನಡೆಸುತ್ತಿರೋ ಇವರೆಲ್ಲ ಇದೇ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡಿದವರು. ಇಡೀ ಜೀವಮಾನವೆಲ್ಲ ಯೂನಿವರ್ಸಿಟಿ ಏಳಿಗೆಗಾಗಿ ದುಡಿದು ಸದ್ಯ ನಿವೃತ್ತಿಯಾಗಿದ್ದಾರೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ ನಿವೃತ್ತರಾಗಿರೋ ಸುಮಾರು 17 ಜನ ನೌಕರರಿಗೆ ಇಲ್ಲಿಯವರೆಗೂ ಪೆನ್ಷನ್ ಸೆಟಲ್ಮೆಂಟ್ ಆಗಿಲ್ಲ. ಯೂನಿವರ್ಸಿಟಿಯವರು ಒಂದು ಅನುಶಾಸನ ಮಾಡಿದ್ದಾರೆ, ಪ್ರತಿ ತಿಂಗಳು ಏನದಲ್ಲ ಪೆನ್ಷನ್ ಕೊಡಬೇಕಂತಂದು. ಇಲ್ಲಿವರೆಗೆ ಏನದಲ್ಲ ರೀ, ಅವ್ರು ಮಾತಾಡ್ದಂಗೆ ಏನದಲ್ಲ, ಪ್ರಾಮಿಸ್ ಮಾಡ್ದಂಗೆ ಏನು ನಡ್ಕೋತಾ ಇಲ್ಲ. ನಾವು ಪ್ರತಿ ಸಲ ಬಂದು ಕೇಳ್ತಾ ಇದ್ದೀವಿ ಅವ್ರಿಗೆ. ಇಲ್ಲಿಯವರೆಗೂ ನಿವೃತ್ತ ನೌಕರರಿಗೆ ತೊಂದರೆಯಾಗಬಾರದೆಂದು ವಿಶ್ವವಿದ್ಯಾಲಯದ ತನ್ನ ಎಫ್ಡಿ ಇಟ್ಟಿದ್ದ 11 ಕೋಟಿ ಎಫ್ಡಿ ಮುರಿದು ನೀಡಿದೆಯಂತೆ. ಇದೀಗ ಈ ಹಣವು ಖಾಲಿಯಾಗಿದೆ. ಪಿಂಚಣಿ ಹಣ ಅಷ್ಟೇ ಅಲ್ಲದೆ ಇನ್ಮುಂದೆ ಹೊರಗುತ್ತಿಗೆ ನೌಕರರಿಗೂ ಸಂಬಳ ನೀಡೋಕೆ ತೊಂದರೆಯಾಗುತ್ತೆ ಎನ್ನುವ ಮಾತುಗಳು ಕೂಡ ಕೇಳಿಬರುತ್ತಿವೆ. ಕಾರಣಾಂತರದಿಂದ ಕೆಲವೊಂದು ಸಾರಿ ಕುಲಪತಿಗಳು ಇರೋದಿಲ್ಲ, ಕೆಲವೊಂದು ಸಾರಿ ರಿಜಿಸ್ಟ್ರಿ ಇರೋಲ್ಲ, ಫೈನಾನ್ಸ್ ಆಫೀಸರ್ ಇರೋದಿಲ್ಲ, ರೆಗ್ಯುಲರ್ ಫೈನಾನ್ಸ್ ಆಫೀಸರ್, ರೆಗ್ಯುಲರ್ ಕುಲಪತಿಗಳು ಫಾಲೋಅಪ್ ಪೂವರ್ ಆಗಿ ಏನಾರು ಮೊದಲು ಆಗಿರ್ಬೋದು. ಒಟ್ಟಾರೆ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಆರ್ಥಿಕ ಮುಗ್ಗಟ್ಟಿನಿಂದ ಪರದಾಡುತ್ತಿದೆ. ಇನ್ನಾದರೂ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಕಲ್ಯಾಣ ಕರ್ನಾಟಕದ ಹಳೆಯ ವಿಶ್ವವಿದ್ಯಾಲಯವನ್ನ ಉಳಿಸಿಕೊಳ್ಳಲಿ ಎಂಬುದು ನಮ್ಮ ಆಶಯ. ಶ್ರೀಕಾಂತ್ ಬಿರಾಳ್, ಗ್ಯಾರಂಟಿ ನ್ಯೂಸ್, ಕಲಬುರಗಿ.